ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ 1, ಶ್ಲೋಕ 2. ಇವತ್ತು ಶ್ಲೋಕವನ್ನು ಅರ್ಥೈಸುವುದಕ್ಕಿಂತ ಮುಂಚೆ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನನಗೆ ಈ ಶ್ಲೋಕವನ್ನು ಹೇಳುವ ಶಕ್ತಿ, ಇದು ನೋಡುತ್ತಾ ಇರುವಂಥವರೆಲ್ಲರಿಗೂ ಅರ್ಥ ಮಾಡಿಕೊಂಡ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಇವತ್ತಿನ ಶ್ಲೋಕವನ್ನು ಶುರು ಮಾಡೋಣ. ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೀ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚೈತನ್ಯ ಮಹಾಪ್ರಭು ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಇವತ್ತಿನ ಅಧ್ಯಾಯ 1, 2ನೇ ಶ್ಲೋಕ. ಈ ಶ್ಲೋಕವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಆ ಪದಗಳು ಈ ರೀತಿ ಹೋಗುತ್ತೆ. ಅದೇ ರೀತಿ ಅಂದರೆ, ಸಂಜಯ ಉವಾಚ ದೃಷ್ಟಾತು ಪಾಂಡವನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯ ಮುಪಸಗಮ್ಯ ರಾಜ ವಚನಮಬ್ರವೀತ್. ಇದು ಬಹಳವಾದಂಥ ಒಂದು ಅದ್ಭುತವಾದಂಥ ಒಂದು ಸುಂದರವಾದಂಥ ಶ್ಲೋಕ. ಇದನ್ನು ಚರ್ಚಿಸಬೇಕು ಅಂತಂದರೆ ಮುಂಚೆ ಇದರ ಸನ್ನಿವೇಶವನ್ನು, ಇದರಿಂದ ಏನಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇಂದಿನ ಶ್ಲೋಕದಲ್ಲಿ, ಮೊದಲನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಏನಂದರೆ, ಧೃತರಾಷ್ಟ್ರ ಕೆಲವು ಅಂಶಗಳನ್ನು ಸಂಜಯನ ಮುಂದೆ ಇಟ್ಟಿದ್ದಾರೆ. ಅದು ಸಂಜಯನಿಗೆ ಸುಲಭವಾಗಿ ಅರ್ಥ ಆಗ್ತಾ ಇದೆ. ಅದು ಏನದು ಅಂದರೆ, ಇಲ್ಲಿ ಧೃತರಾಷ್ಟ್ರ ಮನಸ್ಸಿನಲ್ಲಿ ಒಂದು ಭಯ, ಆತನ ಹೃದಯದಲ್ಲಿ ಯಾವುದೋ ಒಂದು ಭಯ ಈಗ ಕಾಡ್ತಾ ಇದೆ. ಆಯಾ ಭಯ ಏನಪ್ಪ ಅಂತಂದರೆ, ಬಹಳವಾದ ಮುಖ್ಯವಾದದ್ದು ಈ ಯುದ್ಧ ಭೂಮಿಯ ಪ್ರಭಾವದಿಂದ, ಅಥವಾ ಈ ಧರ್ಮಕ್ಷೇತ್ರ ಅಥವಾ ಈ ಯುದ್ಧರಂಗ ಯಾವುದು, ಅದು ಆ ಕುರುಕ್ಷೇತ್ರ, ಆ ಧರ್ಮಕ್ಷೇತ್ರದ ಪ್ರಭಾವದಿಂದಾಗಿ, ಯಾಕಂದರೆ ಇದೊಂದು ಧಾರ್ಮಿಕ ಸ್ಥಳ, ಒಂದು ಪುಣ್ಯಕ್ಷೇತ್ರ. ನಿಜವಾಗಿಯೂ ಈ ಸ್ಥಳದಲ್ಲಿ ನನ್ನ ಮಕ್ಕಳು ಅದರ ಪ್ರಭಾವದಿಂದ ಸುಮ್ಮನೆ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ಬಂದುಬಿಡಬಹುದು. ಈ ಯಾವ ಭಯ ಅವನ ಹೃದಯದಲ್ಲಿತ್ತು ಅಂದರೆ, ಈ ಒಂದು ರೀತಿ ಒಂದು ಭಯ ಧೃತರಾಷ್ಟ್ರನಲ್ಲಿ ಕಾಣ್ತಾ ಇತ್ತು. ಅದು ಆಗಬಾರ್ದು. ಆತನ ಮಕ್ಕಳು ಯುದ್ಧ ಮಾಡಿ ಸಾಮ್ರಾಜ್ಯನ ಗೆಲ್ಲಬೇಕು ಅನ್ನೋದೇ ಆತನ ಒಂದು ಆಶಯ ಆಗಿತ್ತು. ಇದು ಸಂಜಯನಿಗೆ ಅರ್ಥ ಆಗ್ತಾ ಇದೆ. ಧೃತರಾಷ್ಟ್ರ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಯೋಚನೆ ಮಾಡಿ ಸಂಜಯನಿಗೆ ಕೇಳ್ತಾ ಇದ್ದಾರೆ. ಆಗ ಸಂಜಯ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಆದರೆ ಧೃತರಾಷ್ಟ್ರನಿಗೆ ಸಹಾಯ ಮಾಡಬೇಕು, ಆತನಿಗೆ ಒಂದು ಸ್ಫೂರ್ತಿ ಅಥವಾ ಪ್ರೋತ್ಸಾಹವನ್ನು ಹೇಳ್ಬೇಕಾಗುತ್ತೆ. ಆಗ ಸಂಜಯ್ ಏನು ಮಾಡ್ತಾರೆ ಅಂದರೆ, ಈ ಶ್ಲೋಕವನ್ನು ಹೇಳ್ತಾರೆ. ಅಂದರೆ ಶ್ಲೋಕವನ್ನು ಹೇಳಿದಾಗ ಸಂಜಯ ಉವಾಚ, ಸಂಜೆಯಲ್ಲಿ ಉವಾಚವನ್ನು ಮಾಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ನಾವು ಅಂದರೆ ಸಂಜಯ್ ಏನು ಮಾಡ್ತಾ ಇದ್ದಾನೆ, ದುರ್ಯೋಧನ ಪರಿಸ್ಥಿತಿಯನ್ನು ವರ್ಣಿಸ್ತಾ ಇದ್ದಾರೆ. ಈ ಶ್ಲೋಕ ಈ ರೀತಿ ಹೋಗ್ತದೆ ಅಂದರೆ, ಈ ಶ್ಲೋಕದ ರೀತಿ ಏನಾಗಿದೆ ಅಂದರೆ, ಸೈನ್ಯದ ಪಡೆಯನ್ನು ನೋಡ್ತಾ ಇದ್ದಾರೆ. ಯಾವ ಪಡೆ? ಪಾಂಡವರ ಸೈನಿಕರನ್ನು. ನಂತರ ಯಾರು ಇದನ್ನೆಲ್ಲ ನೋಡ್ತಾ ಇದ್ದಾರೆ? ಯಾರು? ರಾಜ ದುರ್ಯೋಧನ. ಅದನ್ನು ನೋಡಿ ಏನು ಮಾಡ್ದ? ತನ್ನ ಒಂದು ಗುರುವಿನ ಸೂಚನೆಯನ್ನು ಕೇಳೋದಕ್ಕೆ ಹೋಗ್ಬೇಕಂತ ಇದ್ದಾನೆ. ಅವರ ಸಮೀಪಿಸಬೇಕು. ಅವ್ರ ಹೋಗಿ ಅದನ್ನು ಏನು ಮಾಡಬೇಕು, ಅದನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಏನು ಹೇಳ್ತಾರೆ, ವಚನ ಮಬ್ರವೀತ್ ಅಂತಾರೆ. ವಚನ ಮಬ್ರವೀತ್ ಅಂದರೆ, ವಚನ ಬೇಕಂದರೆ ಈ ರೀತಿ ಮಾತಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಂಜಯ್ ನಮ್ಗೇನು ಹೇಳ್ತಾ ಇದ್ದಾರೆ, ದುರ್ಯೋಧನ ಆ ಪಾಂಡವರ ಪಡೆಯ ಸೈನ್ಯವನ್ನು ನೋಡಿ ಏನೋ ಒಂದು ಮನಸ್ಸಿನಲ್ಲಿ ಒಂದು ಕಳವಳ ಬಂದಂತಾಗಿ ತನ್ನ ಗುರುಗಳ ಬಳಿಗೆ ಹೋಗಿ ಏನನ್ನು ಮಾತಾಡ್ತಾರೆ. ಏನು ಮಾತಾಡಬೇಕು ಅಂತ ಇಲ್ಲಿ ತೀರ್ಮಾನ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ತಿಳ್ತಾರೆ. ಅಂದರೆ ಏನು ಮಾತಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಶ್ಲೋಕದಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಮಾತಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ
ತಿಳ್ಕೊಳ್ತಾ ಇದ್ದೀವಿ. ಅಂದರೆ ಹಾಗಾದರೆ ಈ ಶ್ಲೋಕನ ನಾವು ವಿಶ್ಲೇಷಣೆ ಮಾಡೋಣ. ಏನಾಗುತ್ತೆ ಅಂದರೆ ಇದು ಬಹಳ ವಿಶೇಷವಾದ ಅದರಲ್ಲೂ ಕೆಲವು ಅಂಶಗಳು. ಅಂದರೆ ಅದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಕಡೆ ಪದ ರಾಜ ಅನ್ನುವುದನ್ನು ಇಲ್ಲಿ ಸಂಜೆ ವಾಚನ ಮಾಡಿದ್ದಾರೆ, ಇಲ್ಲಿ ಉಪಯೋಗಿಸಿದ್ದಾರೆ. ಈಗ ಏನಪ್ಪ ಇನ್ನೂ ಯುದ್ಧನೇ ಗೆದ್ದಿಲ್ಲ, ಹಾಗಾದರೆ ಯಾಕೆ ಸಂಜಯ ರಾಜ ಅನ್ನೋ ಪದನ ದುರ್ಯೋಧನ ಹತ್ರಗೆ ಬಳಸಿದ್ದಾರೆ? ಯಾಕೆಂದರೆ ಸಂಜಯ ಯಾಕೆ ಈ ರೀತಿ ಮಾಡಿದ್ರು ಅಂದರೆ ಇದೊಂದು ಬಹಳ ಒಳ್ಳೆ ಪಾಯಿಂಟ್. ರಾಜ ಅಂತ ದುರ್ಯೋಧನ ಯಾಕೆ ಸಂಬೋಧಿಸ್ತಾ ಇದ್ದಾರೆ? ಇಲ್ಲಿ ದುರ್ಯೋಧನನ ಒಂದು ದುರ್ಯೋಧನ ಬಂದು ರಾಜನೀತಿಯ ಒಂದು ಧುರೀಣ ಅಂತಾರೆ. ಗುಡ್ ಪೊಲಿಟಿಷಿಯನ್ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಒಂದು ಎಕ್ಸ್ಪರ್ಟ್ ಪೊಲಿಟಿಷಿಯನ್. ಅಂದರೆ ಆತನಿಗೆ ಗೊತ್ತು ಯಾವಾಗ ಏನು ಮಾತಾಡಬೇಕು, ಯಾವ ರೀತಿ ಪ್ರಸ್ತಾಪಿಸಬೇಕು, ಹೇಗೆ ಪ್ರಸ್ತಾವನೆನ ಮಾಡಬೇಕು, ಏನು ಮಾತಾಡಬೇಕು ಅನ್ನೋದೆಲ್ಲವನ್ನು ಕೂಡ ಅಂದರೆ ಇಲ್ಲಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಅಂದರೆ ಆ ಸೈನ್ಯವನ್ನು ನೋಡಿದ ತಕ್ಷಣ ದುರ್ಯೋಧನನ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ಅದನ್ನಂದರೆ ಆತ ಒಬ್ಬ ರಾಜಕೀಯ ಧುರೀಣ ಅಂತ ನಾವಿಲ್ಲಿ ಅದನ್ನು ತಿಳ್ಕೊಳ್ಬೋದು ಅನ್ನೋ ಅಂದರೆ ಥಾಟ್ಸ್ ಏನೋ ಬರ್ತಾ ಇದೆ ಅವನ ಮನಸ್ಸಿನಲ್ಲಿ ಅಂತ ಇಲ್ಲಿ ನಮಗೆ ಸಂಜಯ ತಿಳಿಸ್ತಾ ಇದ್ದಾರೆ. ಅಂದರೆ ಏನಕ್ಕೆ ಆ ರೀತಿ ಬಂತು ಅಂದರೆ ಅದು ಪಾಂಡವರ ಎಲ್ಲ ಶೈಲ್ಯವನ್ನು ವೀಕ್ಷಣೆ ಮಾಡಿದಾಗ ದುರ್ಯೋಧನಿಗೆ ತನ್ನೊಳಗೆ ಒಂದು ಭಯ ಪಡ್ತಿದ್ದಾರೆ. ಅದರಿಂದ ಪಾಂಡವರ ಸೈನ್ಯವನ್ನು ನೋಡಿ ಭಯಭೀತನಾಗುತ್ತಿದ್ದಾನೆ. ಆಗ ಯಾಕಂದರೆ ಈ ಭಯವನ್ನು ಪಟ್ಟಾಗ ಸರಿ ನಾನು ನನ್ನ ಗುರುಗಳ ಬಳಿಗೆ ಹೋಗಿ ವಿಚಾರಣೆಯನ್ನು ಮಾಡಬೇಕು ಇದರ ಬಗ್ಗೆ. ದ್ರೋಣಾಚಾರ್ಯರ ಸಮೀಪಕ್ಕೆ ಗೌರವದಿಂದ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಇಲ್ಲಿ ಗೌರವದಿಂದ ಪರಿಪೂರ್ಣವಾಗಿ ನಮ್ಗೆ ಅರ್ಥ ಆಗ್ತದೆ ಆತನ ನಡವಳಿಕೆ ಏನಾಗ್ತಾ ಇದೆ, ನಡವಳಿಕೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾದು. ಅಂದರೆ ಇಲ್ಲಿ ಆತ ಯಾವ ರೀತಿ ರಾಜಕೀಯ ತಂತ್ರವನ್ನು ಮಾಡಬೇಕು ಅಂತ ಇದ್ದಾನೆ, ಅವನ ರಾಜನೀತಿಯ ಯಾವ ರೀತಿ ಆತ ಎಕ್ಸ್ಪರ್ಟ್ ಆಗಿದ್ದಾನೆ. ಅದರಿಂದ ಏನಾಗ್ತದೆ ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ ನಮಗೆ ಇಲ್ಲಿ ಒಂದು ಅಂಶ ನಮಗೆ ಸಿಗುತ್ತೆ, ನಮಗೆ ಒಂದೊಂದು ಪ್ರಶ್ನೆ ನಮಗೆ ಇಲ್ಲಿ ಬರುತ್ತೆ. ನಮಗೆ ಇದನ್ನು ಈ ಶ್ಲೋಕವನ್ನು ಕೇಳ್ತಾ ಇದ್ದಾಗ ಏನಪ್ಪ ಅದು ಅಂದರೆ ಆತನ ಒಂದು ರಾಜತಾಂತ್ರಿಕ ನಿಪುಣತೆ. ಅಲ್ಲಿ ನಿಪುಣತೆಯಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವಾಗಲಾದ್ರೂ ಕೂಡ ಇಲ್ಲಿ ಏನು ಹೇಳ್ತಾರೆ ಅಂದರೆ ಯಾವಾಗ ನಮ್ಮಲ್ಲಿ ನಿಪುಣತೆ ಇರ್ತದೆ, ಆ ಒಂದು ರಾಜನೀತಿಕ ನಿಪುಣತೆಯನ್ನು ಧೃತರಾಷ್ಟ್ರ ಪಡ್ಕೊಂಡಿದ್ದಾನೆ. ಯಾಕಂದರೆ ಆವಾಗ ಅವನಿಗೆ ಭಯ ಬರ್ತಾ ಇದ್ದಾಗ ನಾನೇನಾದ್ರು ಒಂದು ಮಾಡಬೇಕು, ನನ್ನ ರಾಜಕೀಯ ನೀತಿಯನ್ನು ತೋರಿಸ್ಬೇಕು ಇಲ್ಲಿ ಅಂತ ಏನಾಗ್ತದೆ ಅಂದರೆ ಈಗ ರಾಜತಾಂತ್ರಿಕ ನಿಪುಣತೆಯಿಂದ ಯಾವಾಗಲೂ ಅದನ್ನು ಮಾಡೋಕ್ಕಾಗಲ್ಲ. ಅಂದರೆ ಎಷ್ಟು ಸಲ ಒಂದು ರಾಜತಾಂತ್ರಿಕ ನೀತಿಯನ್ನು ಉಪಯೋಗಿಸಬೇಕು, ಆದರೆ ಎಷ್ಟು ಸಲ ಅಂತ ರಾಜನೀತಿಕ ತಾಂತ್ರಿಕತೆಯನ್ನು ಅಲ್ಲಿ ರಾಜನೀತಿಯನ್ನು ಬಳಸೋಕ್ಕಾಗುತ್ತೆ. ಅದರಿಂದ ಅದರಿಂದ ಹೊರಬರೋದಕ್ಕೆ ಸಿದ್ಧನಾಗಬೇಕಾಗುತ್ತೆ. ಅದರಿಂದ ಆದರೆ ಈ ನಿಪುಣತೆಯಿಂದ ಯಾವಾಗಲೂ ಅದು ಯೂಸ್ ಆಗಲ್ಲ. ಅದರಿಂದ ಆ ನಿಪುಣತೆಯಿಂದ ಬಿಟ್ಟು ನಾವು ಹೊರಗಡೆ ಯಾವುದೇ ಒಂದು ಪಾಲಿಟಿಕ್ಸ್ ಮಾಡದೆ ನಮ್ಮದೇ ಆದ ಬುದ್ಧಿವಂತಿಕೆಯಿಂದ ಯಾವಾಗ ಬರೋದಕ್ಕೆ ಸಾಧ್ಯ ಅಂದರೆ ಇಲ್ಲಿ ಯಾವಾಗ ನಾವು ನೆಮ್ಮದಿಯಾಗಿರ್ಬೋದು, ಯಾವ ರಾಜಕೀಯ ನೀತಿಯನ್ನು ಉಪಯೋಗಿಸ್ತೇನೆ ಯಾವಾಗ ರೀತಿಯಲ್ಲಿ ನಾವು ನೆಮ್ಮದಿಯಾಗಿರ್ಬೋದು ಅಂತಂದರೆ ಎಂಥ ಭಯಂಕರವಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಆ ರಾಜನೀತಿಕ ಯಾವುದೇ ರಾಜಕೀಯವನ್ನು ಮಾಡದೆ ಹೊರಬರಬೇಕು ಅಂದರೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂದರೆ ಒಂದೇ ಒಂದು ಪರಿಹಾರ, ಏನದು ಭಗವಂತನ ಆಶ್ರಯವನ್ನು ಪಡೆಯೋದು. ಅಂದರೆ ಆಗ ಯಾರು ಭಗವಂತನ ಆಶ್ರಯ ಪಡ್ತಾರೋ ಅವರು ನಿರ್ಭೀತರಾಗುತ್ತಾರೆ. ಇಲ್ಲಿ ಶ್ರೀರಾಮಚಂದ್ರನ ಒಂದು ಕೋಟಲ್ಲಿ ಬಗ್ಗೆ ಶ್ರೀರಾಮಚಂದ್ರ ಹೇಳಿರುವಂಥ ಒಂದು ಕೋಟನ್ನು ಇಲ್ಲಿ ಹೇಳ್ತಾರೆ. ಅದು ಬಹಳ ಸುಂದರವಾದಂಥ ಒಂದು ಶ್ಲೋಕ ಆಗಿದೆ. ಅದು ಹೇಳ್ತಾರೆ, ಸಕೃತ್ತೇ ಸಾ ಪ್ರಪನ್ನೇಯ ವಾಸ್ಮೀತಿ ಚಯಾಚನೆ ಅಜಯಂ ಸರ್ವದಾ ಸಸ್ಮಿ ದದಾಮಿ ದಾತೇನಂ. ಅಂದರೆ ಇಲ್ಲಿ ಭಗವಂತ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾರೆ, ಯಾರಾದರೂ ನನಗೆ ಶರಣಾದರೆ ಅವರಿಗೆ ಅಭಯ ಸರ್ವದಾ ಸಸ್ಮಿ ದದಾಯಿ. ಅವರು ನಿರ್ಭೀತವಾದಂಥ ಒಂದು ಕುಟೀರವನ್ನು ನಾನು ಅವರಿಗೆ ಕೊಡುತ್ತೇನೆ. ನನಗೆ ಶರಣಾದರೆ ಇದೇ ಅವರಿಗೆ ಪರಿಹಾರ. ಅಂದರೆ ಬಹಳ ಸರಳ. ಹಾಗಾದರೆ ಅದನ್ನು ಹೇಗೆ ಮಾಡಬೇಕು? ಭಗವಂತನಿಗೆ ನಲ್ಲಿ ನಾವು ಆಶ್ರಯ ಪಡೆಯಲು ಬಹಳ ಸರಳವಾದಂತಹ ಒಂದು ಈ ಕಲಿಯುಗದ ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಪಠಿಸುವುದರ ಮೂಲಕ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ನಾವು ಅದನ್ನು ಪಠಿಸಬೇಕು. ಹಾಗಾದರೆ ಮಾತ್ರ ನಾವು ನಿರ್ಭೀತರಾಗಲು ಭಗವಂತನ ಒಂದು ಆಶ್ರಯವನ್ನು ನಾವು
ಪಡ್ಕೊಳ್ಬಹುದು ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಇವತ್ತಿನ ಶ್ಲೋಕದಲ್ಲಿ ಏನು ತಿಳ್ಕೊತಾ ಇದ್ದೀವಿ, ಇಲ್ಲಿ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ, ಇಲ್ಲ ನನಗೆ ಯಾಕೋ ಇದರಲ್ಲಿ ಏನೋ ಭಯ ಅನ್ನಿಸ್ತಿದೆ, ಆದಷ್ಟು ನಾನು ನನ್ನ ಗುರುಗಳನ್ನು ನಾನು ಸಂಧಿಸಿ ಏನು ಇದು ಈ ಪಡೆ ಏನೋ ಒಂದು ನನಗೆ ಭಯಭೀತಿಯನ್ನು ತರ್ತಾ ಇದೆಯಲ್ಲ ಅಂಥೇಳಿ ಭಯವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ದುರ್ಯೋಧನನ ಒಂದು ಧೃತರಾಷ್ಟ್ರನಿಗೆ ಒಂದು ಭಯವನ್ನು ಇಲ್ಲಿ ನಾವು ನೋಡಬಹುದು. ಆದ್ದರಿಂದ ಇದನ್ನು ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಏನಪ್ಪ ಈ ಭಯಪಟ್ಟಂತಹ ಒಂದು ಧೃತರಾಷ್ಟ್ರ ಏನು ನೋಡ್ತಾನೆ, ಯಾರು ದೃಷ್ಟದ್ಯುಮ್ನನು ರಚಿಸಿದಂತಹ ಪಾಂಡವರ ಸೈನ್ಯವನ್ನು ನೋಡ್ತಾ ಇದ್ದಾನೆ. ನೋಡಿ ಮತ್ತೆ ಏನು ಭಾವನೆಯನ್ನು ಬರುತ್ತೆ ಅನ್ನೋದನ್ನು ನಾವು ನಾಳೆ ತಿಳ್ಕೊಳ್ಬೋದು. ಆದ್ದರಿಂದ ಇವತ್ತಿನ ಈ ಶ್ಲೋಕವನ್ನು ಹೇಳೋದಕ್ಕೆ ನನಗೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ವಂದನೆಗಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಶ್ಲೋಕವನ್ನು ಮುಗಿಸ್ತಿದ್ದೇನೆ. ಹರೇ ಕೃಷ್ಣ. ಧನ್ಯವಾದಗಳು.